ಮೊಹಮ್ಮದ್ ನಲ್ಪಾಡ್ಗೆ ಸೇರಿದಂತಹ 4 ಕಚೇರಿಗಳ ಮೇಲೆ ದಾಳಿ ನಡೆದಿರುವಂತದ್ದು. ಹ್ಯಾರಿಸ್ ನಿವಾಸ, ನಲ್ಪಾಡ್ ನಿವಾಸ, ಓಮರ್ ಕಚೇರಿ ಮೇಲೆ ರೇಡ್ ನಡೆದಿರೋದು. ಕ್ರಿಪ್ಟೋ ಕಂಪನಿಗಳ ಮೇಲೂ ಕೂಡ ದಾಳಿ ಮಾಡಿದ್ದಾರೆ ಅಧಿಕಾರಿಗಳು. ಎಲೆಕ್ಟ್ರಾನಿಕ್ ಸಿಟಿಯ ಇನ್ಫೀಸ್, ಐಟಿ, ಸೆಲ್ಯುಲೋಸ್, ಹೋರೋಸ್ ಕ್ರಿಪ್ಟೋ ಕಂಪನಿಯ ಮೇಲೆ ಇಡಿ ದಾಳಿ ಮಾಡಿರೋದು. ವೈಟ್ ಫೀಲ್ಡ್ ಅಲ್ಲಿರುವಂತಹ ಜಿಪ್ಸನ್ ಏವಿಯೇಷನ್ ಕಂಪನಿ ಮೇಲೂ ಕೂಡ ದಾಳಿ ನಡೆದಿದೆ. ಶ್ರೀಕಿ, ರಾಬಿನ್ ಖಂಡೇಲ್ವಾಲ್, ಅಜಿತ್ ಮನೆ ಮೇಲೆ ದಾಳಿ ನಡೆದಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರೋದು. ಕಾಂಗ್ರೆಸ್ ಯುವ ನಾಯಕನಿಗೆ ಇಡಿ ಶಾಕ್. ಎಲ್ಲೆಲ್ಲಿ ದಾಳಿಯಾಗಿದೆ ಅನ್ನೋದರ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ಹ್ಯಾರಿಸ್ ಅಂಡ್ ಸನ್ಸ್ಗೆ ಇಡಿ ಶಾಕ್. 2020ರಲ್ಲಿ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಈ ಪ್ರಕರಣದ ತನಿಖೆಗೆ ಸರ್ಕಾರದಿಂದ ಎಸ್ಐಟಿ ರಚನೆಯಾಗಿರುತ್ತೆ. ಅಶೋಕ್ ನಗರ ಠಾಣೆಯಲ್ಲಿ ಯಶೋಧಾದೇವಿ ದೂರನ್ನ ಕೊಡ್ತಾರೆ. ಶ್ರೀಕಿ, ರಾಬಿನ್ ಖಂಡೇಲ್ವಾಲ, ಅಜಿತ್ ಮೇಲೆ ದೂರು ದಾಖಲಾಗುತ್ತೆ. 28 ಲಕ್ಷ ಹೂಡಿಕೆ ಮಾಡಿದ್ರೆ 45 ಲಕ್ಷ ಬರೋದಾಗಿ ನಂಬಿಸಿರ್ತಾರೆ. 28 ಲಕ್ಷವನ್ನ ಅಜಿತ್ ಖಾತೆಗೆ ಹಾಕಿದ್ದು ಯಶೋಧ ಅವರು. ನಂತರ ಹಣ ಮತ್ತು ಲಾಭ ನೀಡದೆ ವಂಚನೆ ಮಾಡಿತ್ತು ಈ ಗ್ಯಾಂಗ್. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಸದ್ಯ ಈ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ? ಈಗಾಗಲೇ ಏನು ದಾಳಿ ಮುಂದುವರೆದಿದೆ ಅಂತ ಹೇಳ್ಬೋದು. ಬೆಳಗಿನ ಜಾವ 6 ಗಂಟೆಯಿಂದಲೇ ಶುರುವಾದಂತಹ ಇಡಿ ಅಧಿಕಾರಿಗಳ ದಾಳಿ ಈಗ ಸಂಪೂರ್ಣವಾಗಿ ಅಂದ್ರೆ ಒಟ್ಟು 17 ಕಡೆ ಒಂದು ದಾಳಿಯನ್ನು ನಡೆಸಿದ್ದಾರೆ. ದಾಳಿ ವೇಳೆ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಹಲವು ವಿಚಾರಗಳು ಕೂಡ ಗೊತ್ತಾಗ್ತಾ ಇರುವಂತದ್ದು. ಈಗ ನಳಪಾಡಿಗೆ ಸಂಬಂಧಪಟ್ಟಂತಹ ಎಲ್ಲೆಲ್ಲಿ ಆತನ ಉದ್ದಿಮೆಗಳಿದೆ ಮತ್ತು ಎಲ್ಲೆಲ್ಲಿ ಕಚೇರಿಗಳಿದೆ, ಹೋಟೆಲ್ಗಳಾಗಿರಬಹುದು, ಎಲ್ಲದಕ್ಕೂ ಕೂಡ ಒಂದು ದಾಳಿಯನ್ನ ನಡೆಸಲಾಗಿತ್ತು. ನಂತರ ಪರಿಶೀಲನೆಯನ್ನ ಅವರ ಪ್ರಮುಖವಾದಂತಹ ಅಂದ್ರೆ ಮನೆ ಏನಿದೆ ಅಲ್ಲಿ ಅವರಿಂದ ಈಗಾಗಲೇ ಲಾಕ್ಡ್ ವೆಬ್ಸೈಟ್ಗಳೇನಿದೆ ಅದೆಲ್ಲದರ ಬಗ್ಗೆ ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಈಗಾಗಲೇ ಮುಂದಾಗಿದ್ದಾರೆ. ಮತ್ತು 4.5 ಕೋಟಿ ಹಣ ಏನು ಅಕ್ರಮವಾಗಿ ವರ್ಗಾವಣೆ ಆಗಿದೆ ಮತ್ತೆ ಬೇರೆ ಬೇರೆ ಅಕೌಂಟ್ಗಳಿಗೆ ಏನು ಹೋಗಿದೆ ಅಂತ ಏನು ಹೇಳಲಾಗ್ತಾ ಇದೆ. ಅದೇ ವಿಚಾರವಾಗಿ ಈಗ ಅವರ ಮಾಜಿ ಸಚಿವರ ಪುತ್ರ ಆಗಿರಬಹುದು ಮತ್ತೆ ಇನ್ನೊಬ್ಬ ವ್ಯಕ್ತಿ ಅಂದ್ರೆ ಅವರ ಸಂಬಂಧಿಕರೇನಿದ್ದಾರೆ ಅವರ ಸಂಬಂಧಿಕರ ಅಕೌಂಟ್ನಲ್ಲಿ ಕೂಡ ಈ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತು ನಳಪಾಡ್ ಸಹೋದರ ಏನಿದ್ದಾರೆ ಅವರ ಅಕೌಂಟ್ನಲ್ಲಿ ಕೂಡ ಈ ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಿಸಿದಂತೆ ಹಣ ಒಂದು ವರ್ಗಾವಣೆ ಆಗಿದೆ. ಹೀಗಾಗಿ ಅವರ ಮನೆ ಮೇಲೆ ಕೂಡ ಒಂದು ದಾಳಿಯನ್ನು ನಡೆಸಿರುವಂತಹ ಕೆಲಸಗಳು ಕೂಡ ಆಗಿದೆ. ಇಲ್ಲಿ ಶ್ರೀಕಿ ಏನಿದ್ದಾನೆ ಆತ ಮೊದಲಿಗೆ ಹಲವು ಬಿಟ್ಕಾಯಿನ್ಗಳನ್ನ ಹೊಂದಿರುವಂತಹ ವ್ಯಕ್ತಿಗಳೇನಿದ್ದಾರೆ ಆ ವ್ಯಕ್ತಿಗಳ ಮೊಬೈಲ್ ಇದನ್ನ ಹ್ಯಾಕ್ ಮಾಡಿ ಅಂದ್ರೆ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿ ತಮ್ಮ ಒಂದು ವಾಲೆಟ್ಗೆ ಹಾಕೊಳ್ಳುವಂತಹ ಮುಖಾಂತರ ಅದನ್ನ ನಗದೀಕರಣ ಮಾಡ್ತಾರೆ. ಮುಂದಿನ ಹಂತದಲ್ಲಿ ಈ ರೀತಿಯಾಗಿ ಬಿಟ್ಕಾಯಿನ್ಗಳನ್ನು ಕದಿಯುವಂತಹ ಮುಖಾಂತರ ತನ್ನ ಒಂದು ವಂಚನೆಯ ಜಾಲವನ್ನು ಇದು ಮಾಡ್ತಾ ಇದ್ದಾರೆ. ಇನ್ನು ಶ್ರೀಕೃಷ್ಣ ಮತ್ತೆ ನಳ್ಪಾಡ್ ಏನಿದ್ದಾರೆ ಇಬ್ರು ಕೂಡ ಸಾಕಷ್ಟು ವರ್ಷಗಳಿಂದ ಪರಿಚಯ ಆಗಿರುವಂತಹ ಒಂದು ಕಾರಣದಿಂದಾಗಿ ಈ ಬಿಟ್ಕಾಯಿನ್ ದಂಧೆಯಲ್ಲಿ ನಳಪಾಡ್ ಪಾತ್ರ ಏನು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗಬೇಕಾಗುತ್ತೆ. ಈಗ ಇಸಿಐಆರ್ ಮಾಡುವಂತಹ ಮುಖಾಂತರ ಅವರ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಬಿಟ್ಕಾಯಿನ್ ಏನಿದೆ ಅದು ಬಹುತೇಕ ಹಿಂದೆ ಅಂದ್ರೆ ಕೇಸ್ ಆದಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಹೊಸದು ರೀತಿಯಲ್ಲಿ ಇತ್ತು. ನಂತರ ಅದನ್ನು ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಅದರ ಜಾಲಗಳು ಬಹುದೊಡ್ಡ ಜಾಲಗಳಾಗಿರುವಂತದ್ದು ಬಿಟ್ಕಾಯಿನ್ ನ ಡಿಜಿಟಲ್ ಮನಿಯಾಗಿ ಕನ್ವರ್ಟ್ ಮಾಡಿ ನಂತರ ಅದನ್ನು ಹಣ ಮಾಡುವಂತಹ ಒಂದು ದಂಧೆಯನ್ನಾಗಿ ಮಾಡಿಕೊಂಡಿದ್ರು. ಈಗ ಸದ್ಯ ಇಡಿ ಅಧಿಕಾರಿಗಳ ತನಿಖೆಯ ಬಳಿಕ ಯಾವ ಮಾಹಿತಿ ಹೊರಬರಲಿದೆ ಅಂತ ಕಾದು ನೋಡಬೇಕಾಗಿದೆ. ಶ್ರೀಪಾದ್, ಮಾಹಿತಿಗಾಗಿ ಮೊಹಮ್ಮದ್ ನಲ್ಪಾಡ್ಗೆ ಸೇರಿದಂತಹ 4 ಕಚೇರಿಗಳ ಮೇಲೆ ದಾಳಿ ನಡೆದಿರುವಂತದ್ದು. ಹ್ಯಾರಿಸ್ ನಿವಾಸ, ನಲ್ಪಾಡ್ ನಿವಾಸ, ಓಮರ್ ಕಚೇರಿ ಮೇಲೆ ರೇಡ್ ನಡೆದಿರೋದು. ಕ್ರಿಪ್ಟೋ ಕಂಪನಿಗಳ ಮೇಲೂ ಕೂಡ ದಾಳಿ ಮಾಡಿದ್ದಾರೆ ಅಧಿಕಾರಿಗಳು. ಎಲೆಕ್ಟ್ರಾನಿಕ್ ಸಿಟಿಯ ಇನ್ಫೀಸ್, ಐಟಿ, ಸೆಲ್ಯುಲೋಸ್, ಹೋರೋಸ್ ಕ್ರಿಪ್ಟೋ ಕಂಪನಿಯ ಮೇಲೆ ಇಡಿ ದಾಳಿ ಮಾಡಿರೋದು. ವೈಟ್ ಫೀಲ್ಡ್ ಅಲ್ಲಿರುವಂತಹ ಜಿಪ್ಸನ್ ಏವಿಯೇಷನ್ ಕಂಪನಿ ಮೇಲೂ ಕೂಡ ದಾಳಿ ನಡೆದಿದೆ. ಶ್ರೀಕಿ, ರಾಬಿನ್ ಖಂಡೇಲ್ವಾಲ್, ಅಜಿತ್ ಮನೆ ಮೇಲೆ ದಾಳಿ ನಡೆದಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ.
ಈ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರೋದು. ಕಾಂಗ್ರೆಸ್ ಯುವ ನಾಯಕನಿಗೆ ಇಡಿ ಶಾಕ್. ಎಲ್ಲೆಲ್ಲಿ ದಾಳಿಯಾಗಿದೆ ಅನ್ನೋದರ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ಹ್ಯಾರಿಸ್ ಅಂಡ್ ಸನ್ಸ್ಗೆ ಇಡಿ ಶಾಕ್. 2020ರಲ್ಲಿ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಈ ಪ್ರಕರಣದ ತನಿಖೆಗೆ ಸರ್ಕಾರದಿಂದ ಎಸ್ಐಟಿ ರಚನೆಯಾಗಿರುತ್ತೆ. ಅಶೋಕ್ ನಗರ ಠಾಣೆಯಲ್ಲಿ ಯಶೋಧಾದೇವಿ ದೂರನ್ನ ಕೊಡ್ತಾರೆ. ಶ್ರೀಕಿ, ರಾಬಿನ್ ಖಂಡೇಲ್ವಾಲಾ, ಅಜಿತ್ ಮೇಲೆ ದೂರು ದಾಖಲಾಗುತ್ತೆ. 28 ಲಕ್ಷ ಹೂಡಿಕೆ ಮಾಡಿದ್ರೆ 45 ಲಕ್ಷ ಬರೋದಾಗಿ ನಂಬಿಸಿರ್ತಾರೆ. 28 ಲಕ್ಷವನ್ನ ಅಜಿತ್ ಖಾತೆಗೆ ಹಾಕಿದ್ದು ಯಶೋಧಾ ಅವರು. ನಂತರ ಹಣ ಮತ್ತು ಲಾಭ ನೀಡದೆ ವಂಚನೆ ಮಾಡಿತ್ತು ಈ ಗ್ಯಾಂಗ್. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಸದ್ಯ ಈ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ? ಈಗಾಗಲೇ ಏನು ದಾಳಿ ಮುಂದುವರೆದಿದೆ ಅಂತ ಹೇಳ್ಬೋದು. ಬೆಳಗಿನ ಜಾವ 6 ಗಂಟೆಯಿಂದಲೇ ಶುರುವಾದಂತಹ ಇಡಿ ಅಧಿಕಾರಿಗಳ ದಾಳಿ ಈಗ ಸಂಪೂರ್ಣವಾಗಿ ಅಂದ್ರೆ ಒಟ್ಟು 17 ಕಡೆ ಒಂದು ದಾಳಿಯನ್ನು ನಡೆಸಿದ್ದಾರೆ. ದಾಳಿ ವೇಳೆ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಹಲವು ವಿಚಾರಗಳು ಕೂಡ ಗೊತ್ತಾಗ್ತಾ ಇರುವಂತದ್ದು. ಈಗ ನಳಪಾಡಿಗೆ ಸಂಬಂಧಪಟ್ಟಂತಹ ಎಲ್ಲೆಲ್ಲಿ ಆತನ ಉದ್ದಿಮೆಗಳಿದೆ ಮತ್ತು ಎಲ್ಲೆಲ್ಲಿ ಕಚೇರಿಗಳಿದೆ, ಹೋಟೆಲ್ಗಳಾಗಿರಬಹುದು, ಎಲ್ಲದಕ್ಕೂ ಕೂಡ ಒಂದು ದಾಳಿಯನ್ನ ನಡೆಸಲಾಗಿತ್ತು. ನಂತರ ಪರಿಶೀಲನೆಯನ್ನ ಅವರ ಪ್ರಮುಖವಾದಂತಹ ಅಂದ್ರೆ ಮನೆ ಏನಿದೆ ಅಲ್ಲಿ ಅವರಿಂದ ಈಗಾಗಲೇ ಲಾಕ್ಡ್ ವೆಬ್ಸೈಟ್ಗಳೇನಿದೆ ಅದೆಲ್ಲದರ ಬಗ್ಗೆ ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಈಗಾಗಲೇ ಮುಂದಾಗಿದ್ದಾರೆ. ಮತ್ತು 4.5 ಕೋಟಿ ಹಣ ಏನು ಅಕ್ರಮವಾಗಿ ವರ್ಗಾವಣೆ ಆಗಿದೆ ಮತ್ತೆ ಬೇರೆ ಬೇರೆ ಅಕೌಂಟ್ಗಳಿಗೆ ಏನು ಹೋಗಿದೆ ಅಂತ ಏನು ಹೇಳಲಾಗ್ತಾ ಇದೆ. ಅದೇ ವಿಚಾರವಾಗಿ ಈಗ ಅವರ ಮಾಜಿ ಸಚಿವರ ಪುತ್ರ ಆಗಿರಬಹುದು ಮತ್ತೆ ಇನ್ನೊಬ್ಬ ವ್ಯಕ್ತಿ ಅಂದ್ರೆ ಅವರ ಸಂಬಂಧಿಕರೇನಿದ್ದಾರೆ ಅವರ ಸಂಬಂಧಿಕರ ಅಕೌಂಟ್ನಲ್ಲಿ ಕೂಡ ಈ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತು ನಳಪಾಡ್ ಸಹೋದರ ಏನಿದ್ದಾರೆ ಅವರ ಅಕೌಂಟ್ನಲ್ಲಿ ಕೂಡ ಈ ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಿಸಿದಂತೆ ಹಣ ಒಂದು ವರ್ಗಾವಣೆ ಆಗಿದೆ. ಹೀಗಾಗಿ ಅವರ ಮನೆ ಮೇಲೆ ಕೂಡ ಒಂದು ದಾಳಿಯನ್ನು ನಡೆಸುವಂತಹ ಕೆಲಸಗಳು ಕೂಡ ಆಗಿದೆ. ಇಲ್ಲಿ ಶ್ರೀಕಿ ಏನಿದ್ದಾನೆ ಆತ ಮೊದಲಿಗೆ ಹಲವು ಬಿಟ್ಕಾಯಿನ್ಗಳನ್ನ ಹೊಂದಿರುವಂತಹ ವ್ಯಕ್ತಿಗಳೇನಿದ್ದಾರೆ ಆ ವ್ಯಕ್ತಿಗಳ ಮೊಬೈಲ್ ಇದನ್ನ ಹ್ಯಾಕ್ ಮಾಡಿ ಅಂದ್ರೆ ವೆಬ್ಸೈಟ್ಗಳನ್ನ ಹ್ಯಾಕ್ ಮಾಡಿ ತಮ್ಮ ಒಂದು ವಾಲೆಟ್ಗೆ ಹಾಕೊಳ್ಳುವಂತಹ ಮುಖಾಂತರ ಅದನ್ನ ನಗದೀಕರಣ ಮಾಡ್ತಾರೆ. ಮುಂದಿನ ಹಂತದಲ್ಲಿ ಈ ರೀತಿಯಾಗಿ ಬಿಟ್ಕಾಯಿನ್ಗಳನ್ನ ಕದಿಯುವಂತಹ ಮುಖಾಂತರ ತನ್ನ ಒಂದು ವಂಚನೆಯ ಜಾಲವನ್ನು ಇದು ಮಾಡ್ತಾ ಇದ್ದಾರೆ. ಇನ್ನು ಶ್ರೀಕೃಷ್ಣ ಮತ್ತೆ ನಳಪಾಡ್ ಏನಿದ್ದಾರೆ ಇಬ್ರು ಕೂಡ ಸಾಕಷ್ಟು ವರ್ಷಗಳಿಂದ ಪರಿಚಯ ಆಗಿರುವಂತಹ ಒಂದು ಕಾರಣದಿಂದಾಗಿ ಈ ಬಿಟ್ಕಾಯಿನ್ ದಂಧೆಯಲ್ಲಿ ನಳಪಾಡ್ ಪಾತ್ರ ಏನು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗಬೇಕಾಗುತ್ತೆ. ಈಗ ಇಸಿಐಆರ್ ಮಾಡುವಂತಹ ಮುಖಾಂತರ ಅವರ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಬಿಟ್ಕಾಯಿನ್ ಏನಿದೆ ಅದು ಬಹುತೇಕ ಹಿಂದೆ ಅಂದ್ರೆ ಕೇಸ್ ಆದಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಹೊಸದು ರೀತಿಯಲ್ಲಿ ಇತ್ತು. ನಂತರ ಅದನ್ನ ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಅದರ ಜಾಲಗಳು ಬಹುದೊಡ್ಡ ಜಾಲಗಳಾಗಿರುವಂತದ್ದು ಬಿಟ್ಕಾಯಿನ್ ನ ಡಿಜಿಟಲ್ ಮನಿಯಾಗಿ ಕನ್ವರ್ಟ್ ಮಾಡಿ ನಂತರ ಅದನ್ನ ಹಣ ಮಾಡುವಂತಹ ಒಂದು ದಂಧೆಯನ್ನಾಗಿ ಮಾಡಿಕೊಂಡಿದ್ರು. ಈಗ ಸದ್ಯ ಇಡಿ ಅಧಿಕಾರಿಗಳ ತನಿಖೆಯ ಬಳಿಕ ಯಾವ ಮಾಹಿತಿ ಹೊರಬರಲಿದೆ ಅಂತ ಕಾದು ನೋಡಬೇಕಾಗಿದೆ. ಶ್ರೀಪಾದ್ ಮಾಹಿತಿಗಾಗಿ